ನೀವು ಯಕ್ಷಗಾನ ಕಲಾವಿದರ ಬಗ್ಗೆ ಆಡಿರುವಂತಹ ಒಂದು ಮಾತು ಇದೀಗ ವಿವಾದದ ಸ್ವರೂಪವನ್ನು ಪಡ್ಕೊಂಡಿದೆ ಸರ್. ಸರ್ ಈ ಕಡೆ ಕ್ಯಾಮರಾ ನೋಡಿ ಸರ್. ನೋಡಿ, ನಿನ್ನೆ ಮೈಸೂರಿನಲ್ಲಿ ಮಂಟೇಸ್ವಾಮಿ ಕಾವ್ಯವನ್ನು ಹಾಡುವ 7 ಜನ ಕಲಾವಿದರ ಜೀವನ ಚರಿತ್ರೆ ಬಿಡುಗಡೆ ಆಯಿತು. ಇದನ್ನು ಸಂಪಾದನೆ ಮಾಡಿದವರು ಕೃಷ್ಣಮೂರ್ತಿ ಹನೂರರು, ನನ್ನ ಗೆಳೆಯರು. ಆ ಪುಸ್ತಕ ಬಿಡುಗಡೆಗೆ ಹೋಗಿದ್ದೆ. ಈಗ 5-6 ವರ್ಷದಲ್ಲಿ ದೀಕ್ಷೆ ತೆಗೆದುಕೊಂಡ ಒಬ್ಬ ನೀಲಗಾರ ತನ್ನ ಬದುಕಿನ ಕೊನೆಯವರೆಗೆ ಎಲ್ಲಿಯೂ ನಿಲ್ಲದೆ ನಿರಂತರವಾಗಿ ಚಲನೆಯಲ್ಲಿರ್ತಾನೆ. ಬೆಟ್ಟಗಳಲ್ಲಿ, ಗುಡ್ಡಗಳಲ್ಲಿ, ಊರುಗಳಲ್ಲಿ, ಮನೆಗಳಲ್ಲಿ, ವಿರೋಧಿಯ ಮನೆ, ಸ್ನೇಹಿತರ ಮನೆ ಹೋಗಿ ಭಿಕ್ಷೆ ಬಿಡಬೇಕು ಅವರು. ಈ ಭಿಕ್ಷೆ ಬೇಡುವ ಸಂದರ್ಭದಲ್ಲಿ ಒಬ್ಬ ಕಲಾವಿದ ಅನುಭವಿಸುವ ಬಿಕ್ಕಟ್ಟುಗಳು ಏನು ಎಂಬುದನ್ನು ಆ ಕಲಾವಿದರೇ ತಮ್ಮ ಭಾಷೆಯಲ್ಲಿ ಹೇಳಿದ್ದಾರೆ. ಆ ಪುಸ್ತಕ ನಿನ್ನೆ ಬಿಡುಗಡೆ ಆಗಿದೆ. ಮೈಸೂರಿನ ಪ್ರಸಾರಾಂಗದವರು ಬಿಡುಗಡೆ ಮಾಡಿದ್ದು. ಈಗ ಅದರಲ್ಲಿ ಅವರು ಹುಟ್ಟಿದ್ದು, ಅವರ ತಂದೆಯಿಂದ ಅವರು ಕಲೆಯನ್ನು ಹೆಂಗೆ ಕಲ್ತರು, ಆಮೇಲೆ ಆ ಕಲೆಯನ್ನು ಕಲಿಯುವಾಗ ಅವರಿಗಾದ ಕಷ್ಟಗಳು, ಅದರ ಜೊತೆಗೆ ಅವರ ಮದುವೆಯ ಸಮಸ್ಯೆಗಳು, ಅವರ ಪ್ರೇಮ ಸಮಸ್ಯೆಗಳು, ಮದುವೆ ಆದ ಮೇಲೆ ಹುಟ್ಟಿಕೊಳ್ಳುವ ಕೆಲವು ಇದನ್ನೆಲ್ಲ ಬಹಳ ಪ್ರಾಮಾಣಿಕವಾಗಿ ಹೇಳಿದ್ದಾರೆ. ನಾನು ಹೇಳಿದೆ, ಇದು ಕನ್ನಡಕ್ಕೊಂದು ಹೊಸ ಅನುಭವ. ಸಿದ್ಧಲಿಂಗಯ್ಯನವರು ಮತ್ತು ದೇವನೂರು ಮಹಾದೇವರು ದಲಿತ ಸಾಹಿತ್ಯದ ಬಗ್ಗೆ ಬರೆದಾಗ ಹೇಗೆ ನಮಗೆ ದಲಿತ ಲೋಕದ ಬಗ್ಗೆ ಒಂದು ಹೊಸ ಅನುಭವ ಸಿಕ್ಕಿತೋ, ಈ ಕಥೆಗಳನ್ನು ಓದುವಾಗ ಇತ್ತದೇ ಅನುಭವ ನಮಗೆ ಸಿಕ್ಕಿದೆ. ಈ ಮಾದರಿಯಲ್ಲಿ ನಮ್ಮ ಊರಾದ ಯಕ್ಷಗಾನ ಕರಾವಳಿಯಲ್ಲಿ ಕೂಡ ಇಂಥದೇ ಚಲನೆ ನಡೀತಾ ಇತ್ತು. ಈಗ ಬದಲಾಗಿದೆ ಪರಿಸ್ಥಿತಿ. ಯಾಕಂದ್ರೆ ಈಗ ಯಕ್ಷಗಾನ ಇಡೀ ರಾತ್ರಿ ನಡೆಯೋಲ್ಲ. 7 ಗಂಟೆಗೆ ಶುರುವಾಗಿ 11 ಗಂಟೆಗೆ ಮುಗೀತದೆ ಅದು. ಹಾಗಾಗಿ ಕಲಾವಿದರು ಬರ್ತಾರೆ, ವೇಷ ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಮೊದಲಿನ ಸಮಸ್ಯೆ ಈಗಿಲ್ಲ. ಮೊದಲು ಮೇ 26ರಂದು ಯಕ್ಷಗಾನ ಆರಂಭ ಆದರೆ, ನವೆಂಬರ್ 26ರಂದು ಯಕ್ಷಗಾನ ಆರಂಭ ಆದರೆ ಮೇ 26ರವರೆಗೆ 6 ತಿಂಗಳ ಪ್ರವಾಸ. ಅದು ಈ 6 ತಿಂಗಳ ಪ್ರವಾಸದಲ್ಲಿ ಅವರು ಮನೆಗೆ ಬರ್ತಾ ಇದ್ದದ್ದು 1 ಸರಿ 2 ಸರಿಯ ಮಾತ್ರ. ಈ ಸುದೀರ್ಘವಾದ 6 ತಿಂಗಳ ಪಯಣದಲ್ಲಿ ಒಬ್ಬ ಕಲಾವಿದ ಅನುಭವಿಸುವಂತಹ ಬಿಕ್ಕಟ್ಟುಗಳು, ಆ ಬಿಕ್ಕಟ್ಟುಗಳಲ್ಲಿ ಬಡತನ ಇದೆ, ತನ್ನ ಮನೆಯನ್ನು ಸಂಪರ್ಕಿಸಲಾಗದ ಆಂತರಿಕವಾದ ಸಮಸ್ಯೆಗಳಿದೆ. ಯಾಕಂದ್ರೆ ಮೊಬೈಲ್ಗಳೆಲ್ಲ ಇರಲಿಲ್ಲ, ಆಗ ಟೆಲಿಫೋನ್ಗಳು ಕೂಡ ಇವರ ಕೈಲಿ ಇರಲಿಲ್ಲ. ದೈಹಿಕ ಕಾಮನೆಗಳು ಕೂಡ ಅದಕ್ಕೊಂದು ಸಂಬಂಧಪಟ್ಟದ್ದು, ಕಾಮಕ್ಕೆ ಸಂಬಂಧಪಟ್ಟ ವಿಷಯಗಳು ಕೂಡ ಅದರಲ್ಲಿ ಇರ್ತದೆ. ಇದು ಭೂತಾರಾಧನೆ ಕೂಡ ಸಂಬಂಧಪಡ್ತದೆ. ಭೂತಾರಾಧನೆಯಲ್ಲಿ 1000ಕ್ಕಿಂತ ಹೆಚ್ಚು ಕಲಾವಿದರಿದ್ದಾರೆ. ಅವರು 10 ವರ್ಷಕ್ಕೆ ಭೂತ ಕಟ್ಟುತ್ತಾರೆ, 80 ವರ್ಷದವರೆಗೆ ಭೂತ ಕುಣಿತಾರೆ. ಭೂತ ಕಟ್ಟಿ ದೈವವಾದವಾಗ ನಾವು ಅವನ ಕಾಲಿಗೆ ಬೀಳ್ತೀವಿ. ಆದರೆ ಅದೇ ಕಲಾವಿದ ಬಣ್ಣ ಕಳಚಿದ ಮೇಲೆ ನನ್ನ ಮನೆಗೆ ಬಂದಾಗ ಅವ ಅಸ್ಪೃಶ್ಯನಾದ್ದರಿಂದ ಮನೆ ಒಳಗೆ ಪ್ರವೇಶ ಇಲ್ಲ ಅವನಿಗೆ. ಇದು ಒಂದು ಸಾಮಾಜಿಕ ಸತ್ಯ. ಇಂಥ ಸಾಮಾಜಿಕ ಸತ್ಯಗಳನ್ನು ಕರಾವಳಿಯ ಲೇಖಕರು ಸಾಹಿತ್ಯಿಕ ಅಭಿವ್ಯಕ್ತಿಯಲ್ಲಿ ತೆಗೆದುಕೊಂಡಿದ್ದಾರೆ ಎಂಬುದು ಪ್ರಶ್ನೆ. ಈಗ ಕುಮಾರ ವೆಂಕಣ್ಣ ಅಂತ ಒಬ್ಬರು ಬಣ್ಣದ ಮಾಲಿಂಗ ಅಂತ ಒಂದು ಕಾದಂಬರಿ ಬರೆದ್ರು. ಆ ಬಣ್ಣದ ಮಾಲಿಂಗಪುರಿ ಯಕ್ಷಗಾನ ಕಲಾವಿದ. ಅದು ಬಿಟ್ರೆ ಈಗ ಶಿವರಾಮ ಕಾರಂತರು ಯಕ್ಷಗಾನದಲ್ಲಿ ಕೆಲಸ ಮಾಡಿದವರು, ಸ್ವತಃ ಯಕ್ಷಗಾನ ಕುಣಿದವರು, ಯಕ್ಷಗಾನ ತಂಡವನ್ನು ವಿದೇಶಗಳಿಗೆ ಕರ್ಕೊಂಡು ಹೋದವರು, 45ಕ್ಕಿಂತ ಹೆಚ್ಚು ಕಾದಂಬರಿಗಳನ್ನು ಬರೆದವರು. ಆದರೆ ಅವರ ಯಾವ ಕಾದಂಬರಿಗಳಲ್ಲಿಯೂ ಕೂಡ ಒಬ್ಬ ಯಕ್ಷಗಾನ ಕಲಾವಿದ ನಾಯಕನಲ್ಲ. ಆಮೇಲೆ ಒಬ್ಬ ಈಗ ಚೋಮನ ದುಡಿಯಲ್ಲಿ ಅವರು ಚೋಮನ ಸಮಸ್ಯೆಯನ್ನು ಹೇಳಿದ್ರು. ಅಲ್ಲಿ ಒಂದು ಭೂತ ಬರ್ತದೆ, ಆ ಭೂತ ಕಟ್ಟುವ ಬರುವುದಿಲ್ಲ, ಒಂದು ದೈವ ಬರ್ತದೆ ಅಷ್ಟೇ. ಹೀಗಾಗಿ ಲೇಖಕರು, ಕವಿಗಳು, ಕಲಾವಿದರು ಕರಾವಳಿಯಲ್ಲಿ ಇಷ್ಟು ಒಂದು ದೊಡ್ಡ ಲೋಕದ ಆಂತರಿಕ ಗಡಿಬಿಡಿಗಳನ್ನ, ಬಿಕ್ಕಟ್ಟುಗಳನ್ನ ಯಾಕೆ ತರಲಿಲ್ಲ? ಅದನ್ನು ಮಂಟೇಸ್ವಾಮಿ ಕಾವ್ಯದಲ್ಲಿ ನೀಲಗಾರರ ಅನುಭವವನ್ನು ಲೇಖಕರು ತಂದ ಹಾಗೆ ಯಕ್ಷಗಾನ ಕಲಾವಿದರು ಯಾಕೆ ತರಲಿಲ್ಲ ಅಂತ ಹೇಳುವಾಗ ನಾನು ಒಂದು ಪಾಸಿಂಗ್ ಸ್ಟೇಟ್ಮೆಂಟ್ ಆಗಿ, ಉದಾಹರಣೆಗೆ ಯಕ್ಷಗಾನದಲ್ಲಿ ಸ್ತ್ರೀ ವೇಷಧಾರಿಗಳು ಅನೇಕ ಉಪಟಳಗಳನ್ನು ಅನುಭವಿಸ್ತಾರೆ, ಸಹಜವಾಗಿ ಅನುಭವಿಸ್ತಾರೆ. ನಾವೆಲ್ಲ ಚಿಕ್ಕದಿದ್ದಾಗ ನಮ್ಮ ಫಸ್ಟ್ ಕ್ರಶ್ಗಳೇ ಯಕ್ಷಗಾನ ಸ್ತ್ರೀ ವೇಷಧಾರಿಗಳು. ಚಂದ ವೇಷ ಹಾಕೊಂಡು ಬರ್ತಾ ಇದ್ರು, ನಾವೆಲ್ಲ ಮರಳಾಗ್ತಾ ಇದ್ವಿ. ದೀಪ ಹತ್ತಿತ್ತು ಅಂತ ಒಂದು ಕಾದಂಬರಿ ಬಂದಿದೆ. ಅದರಲ್ಲಿ ಯಕ್ಷಗಾನ ಸ್ತ್ರೀ ವೇಷಧಾರಿಯೊಬ್ಬ ಅನುಭವಿಸುವ ಬಿಕ್ಕಟ್ಟುಗಳ ಒಂದು ಕಾದಂಬರಿ. ಅದು ಒಂದು ನೋಡಿ, 2 ಉದಾಹರಣೆ. ಒಂದು ಕುಮಾರ ವೆಂಕಣ್ಣಂದು, ಇನ್ನೊಂದು ದೀಪ ಹತ್ತಿತ್ತು ಅಂತ ಲೇಖಕನ ಹೆಸರು ಶಶಿಕಾಂತ್ ಅಂತೇನೋ ಪ್ರಕಟ ಮಾಡಿದರೆ, ಚಂದ ಪುಸ್ತಕ ಪ್ರಕಟ ಆಗಿದೆ. ಇದು 2 ಬಿಟ್ರೆ ಎಂತೆಂಥ ಕಲಾವಿದರಾಗಿ ಹೋಗಿದ್ದಾರೆ. ಅವರ ಆತ್ಮಚರಿತ್ರೆಗಳು ಯಾಕೆ ಬರಲಿಲ್ಲ? ಆ ಕಲಾವಿದರಿಗೆ ಬರೀಲಿಕ್ಕೆ ಬರುವುದಿಲ್ಲ. ಲೇಖಕರು, ಸಂಶೋಧಕರು, ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡುವವರು ಅವರಿಗೆ ಧ್ವನಿಯಾಗಬೇಕು. ಯಾವಾಗ ನೀವು ಕಲಾವಿದರ ಅನುಭವಕ್ಕೆ ಅಕ್ಷರವಾಗ್ತಿರೋ ಆಗ ಅಕ್ಷರ ಶ್ರೀಮಂತವಾಗ್ತದೆ ಮತ್ತು ಆ ಕಲಾವಿದನ ಗೌರವ ಹೆಚ್ಚುತ್ತದೆ.